ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದರೂ ಬಿ ಸಿ ಪಾಯಿಂಟ್ನ ಹೊಂದಿದ್ರೆ ಅದರ ಮುಖಾಂತರ APS ಮಾಡ್ತಾ ಇದ್ರೆ, ಕಸ್ಟಮರ್ಗಳಿಗೆ ಹಣ ವಿತ್ಡ್ರಾ ಮಾಡ್ಕೊಡ್ತಾ ಇದ್ರೆ ಮತ್ತು ಬ್ಯಾಲೆನ್ಸ್ ಎಂಕ್ವೈರಿ ಈ ಥರ ಮಾಡ್ಕೊಡ್ತಾ ಇದ್ರೆ, ನೀವು ಸ್ಪೈಸ್ ಮನಿ ಆಗಿರ್ಬೋದು, ಪೇ ನಿಯರ್ ಬೈ ಆಗಿರ್ಬೋದು, ರ್ಯಾಪಿ ಪೇ ಆಗಿರ್ಬೋದು, ರಿಲೀ ಪೇ ಆಗಿರ್ಬೋದು, ಫಿನೋ ಪೇಮೆಂಟ್ ಬ್ಯಾಂಕ್ ಆಗಿರ್ಬೋದು, ಇಲ್ಲ SBI ಪೇಮೆಂಟ್ ಆಗಿರ್ಬೋದು, ಎನಿ ಬಿ ಸಿ ಪಾಯಿಂಟ್ಗಳನ್ನ ಹೊಂದಿದ್ರೆ ನಿಮಗೆ ಈಗ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಆಲ್ರೆಡಿ ನೀವು ನೋಡಿರ್ಬೋದು. ಅದೇನಂದರೆ, ನಿಮಗೆ 2 ನೋಟಿಫಿಕೇಶನ್ ಬರ್ತಾ ಇದೆ. ಒಂದು ನೋಟಿಫಿಕೇಶನ್ ಏನಂದರೆ, ನಿಮ್ಮ ಬಯೋಮೆಟ್ರಿಕ್ ಡಿವೈಸ್ಗಳನ್ನ L0 ಇಂದ L1ಗೆ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ, ನೀವು IABF ಎಕ್ಸಾಮ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, IABF ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಅಂತ. ಅದನ್ನು ನೀವು ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಖಂಡಿತ ಇರಬೇಕಾಗುತ್ತೆ. ಇಲ್ಲಾಂದರೆ ಜೂನ್ 30ರ ನಂತರ ನೀವು ಯಾವುದೇ ತರಹದ APS ಆಗಲಿ ಬಿ ಸಿ ಪಾಯಿಂಟ್ ಆಗಲಿ ನೀವು ನಡೆಸಲಿಕ್ಕೆ ಆಗಲ್ಲ. ನೀವು ಇವಾಗಲೇ ನೀವು IABF ಎಕ್ಸಾಮ್ನ ನೀವು ತಗೊಂಡು ಅದನ್ನು ಪಾಸ್ ಮಾಡಿಕೊಂಡು ನೀವು ಆ ಸರ್ಟಿಫಿಕೇಟ್ನ ಇಟ್ಕೊಂಡ್ರೆ ಒಳ್ಳೆಯದು. ಸ್ನೇಹಿತರೆ, ಇವಾಗ ನಾನು ಇಲ್ಲೊಂದು ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಇದು IABF ಅಂತ ಸಲ ನೀವು ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಬಂದರೆ ನೀವು ಟ್ರೈನಿಂಗ್ ಫಾರ್ BC/BF ಅಂತ ಬರುತ್ತೆ. ಅಂದರೆ ನೀವು ಟ್ರೈನಿಂಗ್ನ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಟಿಸ್ ಅಂತ. ಎಫೆಕ್ಟಿವ್ ಏಪ್ರಿಲ್ 2024 ಅಂದರೆ ಏಪ್ರಿಲ್ 1ರಿಂದ ಈ IABF ಎಕ್ಸಾಮ್ನು ಮೊದಲೇ ನೀವು ಡೈರೆಕ್ಟಾಗಿ ಎಕ್ಸಾಮ್ನ ಕಟ್ಟಿ ಪಾಸ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಏಪ್ರಿಲ್ 1, 2024ಇಂದ ನಿಮಗೆ ಅದು ಚೇಂಜ್ ಆಗಿದೆ. ಅದರ ಮಾಡ್ಯೂಲ್ ಅದು ಚೇಂಜ್ ಆಗಿದೆ. ಸ್ನೇಹಿತರೆ, ಏನಂದರೆ, ನೀವು BC ಏಜೆಂಟ್ ಆಗಿದ್ದರೆ ನೀವೇನಾದರೂ ಎಕ್ಸಾಮ್ನ ಬರೀಬೇಕು ಅಂದರೆ ಮೊದಲು ನೀವು ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಟ್ರೈನಿಂಗ್ ಆಫ್ ದ BC ಏಜೆಂಟ್ ಹ್ಯಾಸ್ ಬಿನ್ ಮ್ಯಾಂಡೇಡ್ ಬೈ ದಿ RBI ಬಿಫೋರ್ ಅಫೇರಿಂಗ್ ಫಾರ್ ದ BC ಸರ್ಟಿಫಿಕೇಶನ್ ಆ್ಯಂಡ್ ಎಕ್ಸಾಮಿನೇಷನ್. BC ಏಜೆಂಟ್ ವಿಲ್ ನೋ ಹ್ಯಾವ್ ಎ ಅಂಡರ್ಗೋ 28 hours ಆಫ್ ಟ್ರೈನಿಂಗ್ ಫಾರ್ ದ ಬೇಸಿಕ್ ಸರ್ಟಿಫಿಕೇಶನ್ ಅಂತ ಬರ್ತಾ ಇದೆ. ಅಂದರೆ ನೀವು ಮಿನಿಮಮ್ಮು 28 ಗಂಟೆಗಳ ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ. ಅಂದರೆ ಇದು ಫರ್ ಡೇಗೆ 7 hours ಹಂಗೆ ನೀವು 4 ಡೇಸ್ನ ನೀವು ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ ಫಸ್ಟ್ ಸ್ಟಾರ್ಟಿಂಗು. ನಂತರ ಸ್ನೇಹಿತರೆ, ನೆಕ್ಸ್ಟ್ ಇನ್ನೊಂದಿದೆ ನೋಡಿ, 42 hours ಆಫ್ ದಿ ಟ್ರೈನಿಂಗ್ ಫಾರ್ ದ ಅಡ್ವಾನ್ಸ್ ಸರ್ಟಿಫಿಕೇಶನ್. ಅಂದರೆ ನೀವು ಇದು ಬೇಸಿಕ್ಗಾದರೆ 28 hours, ಮತ್ತು ನೀವು ಅಡ್ವಾನ್ಸಾಗಿ ತೊಗೋತೀನಿ ಅಂದರೆ 42 hours, ಅಂದರೆ 6 days ನೀವು ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ. ಟ್ರೈನಿಂಗ್ನ ಪಡ್ಕೊಂಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ಸರ್ಟಿಫಿಕೇಟ್ ಏನು ಜನ್ರೇಟ್ ಆಗಲ್ಲ. ಸ್ನೇಹಿತರೆ, ನೀವು ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ನೀವು ಟ್ರೈನಿಂಗ್ನ ಪಡ್ಕೊಂಡಿದ್ರೆ ಮಾತ್ರ ನಿಮಗೆ ಟ್ರೈನಿಂಗ್ ಆದ ನಂತರ ನಿಮಗೆ ಒಂದು ಸರ್ಟಿಫಿಕೇಟ್ ನಂಬರ್ ಸಿಗುತ್ತೆ. ಸ್ನೇಹಿತರೆ, ಆ ನಂಬರ್ನ ಹಾಕಿ ನೀವು IABF ಎಕ್ಸಾಮ್ನ ಬರೀಲಿಕ್ಕೆ ಮುಂದಕ್ಕೆ ಅದು ಅಪ್ಲಿಕೇಶನ್ ಮೂವ್ ಆಗುತ್ತೆ. ಸ್ನೇಹಿತರೆ, ಇಲ್ಲ ಅಂದರೆ ನಿಮ್ಮದು IABFಗೆ ಡೈರೆಕ್ಟಾಗಿ ಲಾಗಿನ್ ಮಾಡೋಕೆ ಹೋದರೆ ನಿಮಗೆ ತಗೊಳ್ಳಲ್ಲ. ಇಲ್ಲಿ ನೋಡ್ಬೋದು, ಓನ್ಲಿ ದೋಸ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿ ಟ್ರೈನಿಂಗ್ ವಿಲ್ ಬಿ ಎಲಿಜಿಬಲ್ ಟು ಅಫೇರ್ ದ BC/BF ಎಕ್ಸಾಮಿನೇಷನ್. ಅಂದರೆ ನೀವು ಈ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ BC ಮತ್ತು BF ಎಕ್ಸಾಮಿನೇಷನ್ ಬರೆಯೋಕ್ಕೆ, IABF ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ಕೊಡ್ತಾ ಇದ್ದಾರೆ. ಹಾಗೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ದಿ ಫಾಲೋಯಿಂಗ್ ಇನ್ಸ್ಟಿಟ್ಯೂಟ್ ಹ್ಯಾವ್ ಬಿನ್ ಇಂಟೆಂಟೆಡ್ ಟು ಕಂಡಕ್ಟ್ ದ ಟ್ರೈನಿಂಗ್ ಆಫ್ BC/BF. ಅಂದರೆ ನೀವು ಕೆಳಗೆ ಕಾಣ್ತಿರ್ತಕ್ಕಂಥ ಸಂಸ್ಥೆಗಳು ಅಂದರೆ ಎಕ್ಸಾಮ್ನ ರಿಜಿಸ್ಟರ್ ಮಾಡಿಕೊಂಡು ಟ್ರೈನಿಂಗ್ನ ಪಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಬರ್ಡ್ ಅಂತ. ನೆಕ್ಸ್ಟ್ ಇನ್ನೊಂದಿದೆ ಸ್ನೇಹಿತರೆ, ನೈಸ್ ಬರ್ಡ್ ಅಂತ. ನೆಕ್ಸ್ಟು IIBM ಅಂತ ಇದೆ. ನೀವು ಇಷ್ಟು 3 ಸಂಸ್ಥೆಗಳಲ್ಲಿ ನೀವು ಆ ಟ್ರೈನಿಂಗ್ನ ಪಡ್ಕೋಬೋದು. ಸ್ನೇಹಿತರೆ, ಈಗ ಸಪೋಸ್ ನಾವು ನೈಸ್ ಬರ್ಡ್ನ ನೋಡೋಣ. ನೀವು ಗೂಗಲ್ಲು ಸರ್ಚ್ಗೆ ಹೋಗಿ ಅಲ್ಲಿ ನೈಸ್ ಬರ್ಡ್ ಅಂತ ಟೈಪ್ ಮಾಡಿ, ಅಲ್ಲಿ ನಿಮಗೆ ಫಸ್ಟು ಕಾಣುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಕಾಣುತ್ತಿದೆ ನೋಡಿ, ನೈಸ್ ಬರ್ಡ್ ಅಂತ. ಇದನ್ನು ಕ್ಲಿಕ್ ಮಾಡಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಟರ್ಪ್ರೆನರ್ಶಿಪ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ, ನೈಸ್ ಬರ್ಡ್ ಅಂತ. ನೀವು ಸಿಂಪಲ್ಲಾಗಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು IABF BC ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅಂತ ಕಾಣ್ತಾ ಇದೆ. ಇಲ್ಲಿ ನೀವು 2 ಟೈಪ್ ಎಕ್ಸಾಮ್ ಬರಿಬೋದು, ಒಂದು ಬೇಸಿಕ್ ಆಗಿ ಮತ್ತು ಇನ್ನೊಂದು ಅಡ್ವಾನ್ಸ್ ಆಗಿ. ನೀವು ಈಗ ಅದು ಫೀಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನೀವು ಸಪೋಸ್ ಎಕ್ಸಾಮ್ ಅಕಸ್ಮಾತ್ ತೊಗೊಂಡ್ರೆ ನೀವು ಅಡ್ವಾನ್ಸೇ ತೊಗೊಳ್ಳಿ ಸ್ನೇಹಿತರೆ, ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಅದು ಅನುಕೂಲತೆ ಆಗುತ್ತೆ. ಹೇಗಿದ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀರ ಅಂದಮೇಲೆ ಅಡ್ವಾನ್ಸೇ ತೊಗೊಳ್ಳಿ. ಅಡ್ವಾನ್ಸ್ ತೊಗೊಂಡಾದ ನಂತರ ಈ ಥರ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರೊಡಕ್ಟಿವ್ ಫಾರ್ ರಿಜಿಸ್ಟ್ರೇಷನ್ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಸರ್ಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಸ್ಟೆಪ್ ವೈಸ್ ಎಲ್ಲ ನೀವು ಫಸ್ಟು ಯಾವ ಥರ ಮಾಡಬೇಕೆಲ್ಲ ತೋರಿಸುತ್ತೆ. ಇಲ್ಲಿ ವಿಸಿಟ್
ಸ್ಟೆಪ್ 1 ವಿಸಿಟ್ www.nuiseboardnikin ಅಂತ ಬರುತ್ತೆ. ಸ್ಟೆಪ್ 2 ವಿಸಿಟ್ IFBC ಪ್ರೋಗ್ರಾಮ್ ಡ್ಯಾಶ್ಬೋರ್ಡ್ ಬರುತ್ತೆ. ನೆಕ್ಸ್ಟು ಫೋರ್ತ್ ಕಮಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಕ್ಯಾಲೆಂಡರ್ ಕೂಡ ಓಪನ್ ಆಗುತ್ತೆ, ಯಾವ ಡೇಟಲ್ಲಿ ಎಕ್ಸಾಮ್ಸ್ ಇದೆ ಅಂತ ವೆಬ್ಸೈಟ್ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸ್ಟೆಪ್ 4 ರಿಜಿಸ್ಟರ್ ಫಾರ್ ಯುವರ್ ಚಾಯ್ಸ್ ಆಫ್ ಡೇಟ್ ಆಫ್ ಟ್ರೈನಿಂಗ್ ಅಂದರೆ ನಿಮ್ಗೆ ಯಾವ ಡೇಟ್ ಬೇಕು ಅನ್ನೋ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 5 ಫಿಲ್ ದ ರಿಜಿಸ್ಟ್ರೇಷನ್ ಡೀಟೇಲ್ಸು. ನೆಕ್ಸ್ಟ್ ವಿಲ್ ಬಿ OTP ವೆರಿಫಿಕೇಷನ್ಸು ಆ್ಯಂಡ್ ವಿಲ್ ಬಿ ಡೈರೆಕ್ಟ್ ಪೇಮೆಂಟ್ ಗೇಟ್ವೇ ಆ್ಯಂಡ್ OTP ವೆರಿಫಿಕೇಷನ್ಸು. ಅಂದರೆ ಸ್ಟೆಪ್ 7 ನೀವು ಇಲ್ಲಿ ಪೇಮೆಂಟ್ ಎಲ್ಲ ಮಾಡಿ ನೀವು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡಿದ ನಂತರ ನಿಮ್ಗೊಂದು ಲಿಂಕ್ ಕಳಿಸ್ತಾರೆ ಅವರು. ಆ ಲಿಂಕನ್ನು ನೀವು ಓಪನ್ ಮಾಡಿಕೊಂಡು ನೀವು ಅಲ್ಲಿ ನೀವು ಝೂಮ್ ಮುಖಾಂತರ ಟ್ರೈನಿಂಗ್ನ ಪಡ್ಕೋಬೋದು ಸ್ನೇಹಿತರೆ. ಈಗ ಒಂದು ಲಾಗಿನ್ ಐಡಿನೂ ಕೊಡ್ತಾರೆ, ಇಲ್ಲ ಝೂಮಲ್ಲಿ ಕೂಡ ನೀವು ಝೂಮ್ ವೆಬ್ಸೈಟಲ್ಲಿ ಝೂಮ್ ಮುಖಾಂತರನೂ ಕೂಡ ನೀವು ಟ್ರೈನಿಂಗ್ನ ಪಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಲಾಗಿನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ, ಸ್ಟೂಡೆಂಟ್ ಲಾಗಿನ್ ಅಂತ. ಆ ಲಾಗಿನ್ಗೆ ಇಲ್ಲೊಂದು ನೀವು ಪೇಮೆಂಟ್ ಎಲ್ಲ ಆದಮೇಲೆ ನಿಮಗೊಂದು ರೆಫರೆನ್ಸ್ ನಂಬರ್ ಕೊಡ್ತಾರೆ. ರೆಫರೆನ್ಸ್ ನಂಬರ್ನ ಕೊಟ್ಟು ಪಾಸ್ವರ್ಡ್ನ ಕೊಡ್ತಾರೆ. ಅದನ್ನು ಹಾಕಿ ನೀವು ಲಾಗಿನ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಟ್ರೈನಿಂಗ್ನ ಪಡ್ಕೊಳ್ಳಿಕ್ಕೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಎಲಿಜಿಬಲ್ ಆಗ್ತೀರಾ ಟ್ರೈನಿಂಗ್ನ ಪಡ್ಕೊಳ್ಳಿಕ್ಕೆ. ನಂತರ ಸ್ನೇಹಿತರೆ ಇಲ್ಲಿ ನೋಡಿ ನುಯಿಸ್ಬೋರ್ಡ್ IFB ಸರ್ಟಿಫಿಕೇಷನ್ ಫೀಸ್ ಡೀಟೇಲ್ಸ್ ಅಂತ ಇದೆ ಸ್ಟಾರ್ಟಿಂಗ್ಗೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ 2 ಟೈಪ್ಸಲ್ಲಿ ನಿಮಗೆ ಸರ್ಟಿಫಿಕೇಷನ್ ಇರೋದ್ರಿಂದ ಬೇಸಿಕ್ ಸರ್ಟಿಫಿಕೇಷನ್ಗೆ 1018 ಅಂದರೆ 1800 ಪ್ಲಸ್ GST 324, 2124 ಅಂದರೆ 2124. ನೆಕ್ಸ್ಟು ಅಡ್ವಾನ್ಸ್ ಆದರೆ 2700, 486 GST, ಟೋಟಲಾಗಿ 3186 ನಿಮಗೆ ಬೀಳುತ್ತೆ ಸ್ನೇಹಿತರೆ. ಅಂದರೆ ಬೇಸಿಕ್ಕಿಂತ ನಿಮ್ಗೆ ಅಡ್ವಾನ್ಸ್ ತೊಗೋತೀನಿ ಅಂದರೆ 1000 ರೂಪೀಸು ಜಾಸ್ತಿ ಕಾಸ್ಟ್ ಬೀಳುತ್ತೆ. ಹಾಗೆಯೇ ಕೂಡ ಇದು 2 ಮೋಡಲ್ ಇದೆ ಸ್ನೇಹಿತರೆ. ನೀವು ಆಫ್ಲೈನ್ ಕೂಡ ಬೇಕಾದ್ರೆ ಪ್ರೋಗ್ರಾಮಿಂಗ್ ಮಾಡ್ಕೋಬೋದು, ನಾವು ಆನ್ಲೈನ್ ಮುಖಾಂತರನೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಆಫ್ಲೈನ್ ಬಂದು ನಿಮ್ಗೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ, ನೀವು ಆನ್ಲೈನ್ ಮುಖಾಂತರ ಮಾಡ್ಕೊಂಡ್ರೆ ನಿಮಗೆ ಅಮೌಂಟು ಸ್ವಲ್ಪ ಕಮ್ಮಿ ಬೀಳುತ್ತೆ ಸ್ನೇಹಿತರೆ. ನೀವು ಪೇಮೆಂಟ್ ಎಲ್ಲ ಆದ ನಂತರ ಈಗ ಎಕ್ಸಾಮ್ಗೆ ಯಾವ ಥರ ನಾವು ಫಾರಮ್ನ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದಿದ ನಂತರ ಸೇಮ್ ಹೋಮ್ ಪೇಜಲ್ಲಿ ನಿಮಗೆ IABF ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಅಲ್ಲಿ ನುಯಿಸ್ಬೋರ್ಡ್ IABF ಟ್ರೈನಿಂಗ್ ಪ್ರೋಗ್ರಾಮ್ ಕ್ಯಾಲೆಂಡರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಡೇಟ್ ವೈಸು ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಕೆಳಗಡೆ ಬನ್ನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಪ್ರೋಗ್ರಾಮಿಂಗ್ ಡೀಟೇಲ್ಸು ಮತ್ತು ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆ, ಅದನ್ನು ಸ್ಕ್ರೋಲ್ ಮಾಡಿ. ನಾನು ಕೆಳಗಡೆ ಇದೆ ನೋಡಿ ಸ್ನೇಹಿತರೆ, ಜೂನು ಅಂದರೆ ಈಗ ಆಲ್ರೆಡಿ ಇರೋ ಡೇಟ್ಗಳು ಆಲ್ರೆಡಿ ತೋರಿಸ್ತಾ ಇದೆ. ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ಗೆ ನೀವು ಫಿಲ್ ಮಾಡ್ಕೊಳ್ಳಿ. ಈಗ ನಾನು ಜೂನ್ 24 ಅಂದರೆ 2024 25 ಜೂನ್ಗೆ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಹಿಯರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ರಿಜಿಸ್ಟ್ರೇಷನ್ ಇಸ್ ಕ್ಲೋಸ್ಡ್ ಫಾರ್ ದಿ ಪ್ರೋಗ್ರಾಮಿಂಗ್, ಪ್ಲೀಸ್ ಕಾಂಟ್ಯಾಕ್ಟ್ ದ ಕೋಆರ್ಡಿನೇಟರ್ ಆ್ಯಸ್ ಗಿವನ್. ಅಂದರೆ ನೋಡಿ ಸ್ನೇಹಿತರೆ, ನೀವು ನೋಡಿ ಆಲ್ರೆಡಿ ನಿಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ತುಂಬ ಜನ ಮಾಡ್ತಾ ಇದ್ದಾರೆ, ಅದರಿಂದ ನಿಮಗೆ ಕ್ಲೋಸ್ ಆಗಿದೆ ನೋಡಿ. ನೆಕ್ಸ್ಟು ಈ ಥರ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂದರೆ ನೀವು ಫಸ್ಟು ನಿಮ್ಮ ಡೀಟೇಲ್ಸ್ನ ಹಾಕಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಇಂಟ್ರೊಡ್ಯೂಸರ್ ನೇಮು ಮತ್ತು ಪ್ರೋಗ್ರಾಮ್ನ ಯಾರು ಡೈರೆಕ್ಟರ್ ಇದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಲಾಗಿನ್ ಟು ಕಂಪ್ಲೀಟ್ ಯುವರ್ ಪ್ರೊಫೈಲು ಕಂಪ್ಲೀಟ್ ಆದ ನಂತರ ಇಲ್ಲಿ ಲಾಗಿನ್ ಮಾಡ್ಕೋಬೋದು ನೋಡಿ. ಇಲ್ಲಿ ಈ ಥರ ಬರುತ್ತೆ ಯೂಸರ್ ನೇಮು ಆ್ಯಂಡ್ ಪಾಸ್ವರ್ಡು. ನಿಮ್ಮದು ಈ ಎಕ್ಸಾಮ್ನ ರಿಜಿಸ್ಟರ್ ಮಾಡಿಕೊಂಡು ಅಮೌಂಟ್ನ ಕಟ್ಟಿ ಎಲ್ಲ ಆದಮೇಲೆ ನಿಮಗೆ ಈ ಥರ ನಿಮಗೆ ರಿಜಿಸ್ಟರ್ ಮೊಬೈಲಿಗೆ ಒಂದು ಪಾಸ್ವರ್ಡು ಮತ್ತು ಯೂಸರ್ ನೇಮು ಸೆಂಡ್ ಆಗುತ್ತೆ. ಅದನ್ನು ಹಾಕಿ ನೀವು ಸಿಗ್ನೇಚರ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟು ಟ್ರೈನಿಂಗ್ ಪಡ್ಕೊಳ್ಳಿಕ್ಕೆ ನಿಮಗೆ ವೆಬ್ಸೈಟು ಓಪನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಝೂಮ್ ಮುಖಾಂತರ ಆಗಿರ್ಬೋದು ಮತ್ತು ಚಾಪ್ಟರ್ ವೈಸು ನಿಮಗೆ ಅಲ್ಲಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ನೀವು ಫಾರ್ ಡೇ ಇಷ್ಟಿಷ್ಟು ಚಾಪ್ಟರ್ನ ನೀವು ಕಂಟಿನ್ಯೂಸ್ ಆಗಿ ನೋಡಬೇಕಾಗುತ್ತೆ. ಅದಾದ ನಂತರ ಆಟೋಮೆಟಿಕ್ಕಾಗಿ ನಿಮಗೆ ಕಂಪ್ಲೀಟದ್ದು ಒಂದು ಸರ್ಟಿಫಿಕೇಟು ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ. ಸಿಕ್ಕಿದ ನಂತರ ಸ್ನೇಹಿತರೆ ನೀವು ಆ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ನೀವು ನಿಮ್ಮದು ಅಲ್ಲಿಗೆ ಟ್ರೈನಿಂಗ್ ಕಂಪ್ಲೀಟ್ ಆಯಿತು ಹೊರತು ನಿಮಗೆ ಸರ್ಟಿಫಿಕೇಟು ಸಿಗಲ್ಲ. ನೀವು ಮತ್ತೆ IABF ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಿಲಿಟಿ ಆಗ್ತೀರಾ ಅಷ್ಟೇ. ನೀವು ಮತ್ತೆ ನಿಮ್ಮ ಹತ್ತಿರದ CSC IABF ಎಕ್ಸಾಮ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ಅಲ್ಲಿ ಕೆಳಗಡೆ ಕಾಣ್ತಿದ್ದೆ IABF CSC BCBF ವೆನ್ಯೂ ಲಿಸ್ಟ್ ಅಂತ. ನಿಮ್ಮ ಹತ್ತಿರದ ವೆನ್ಯೂ ಲಿಸ್ಟ್ಗಳನ್ನ ನೋಡ್ಕೊಳ್ಳೋಕ್ಕೆ ನೀವು ಈ ಥರ ಸರ್ಚ್ ಲಿಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಲ್ಲಿ ನಿಮ್ಮದು ಯಾವ ಜಿಲ್ಲೆ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಾನು ಮೈಸೂರು ಹಾಕೋತೀನಿ. ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಮೈಸೂರಲ್ಲಿ ಒಂದು ಸ್ಪಾಟನ್ ಕಂಪ್ಯೂಟರ್ಸ್ ಅಂತ ಒಂದು ಸೆಂಟರ್ ಇದೆ ಸ್ನೇಹಿತರೆ. ಇದು ನೀವು ಈ ಸೆಂಟ್ರಿಗೆ ಹೋಗಿ ನೀವು
ನೀವು ಈ ಎಕ್ಸಾಮ್ನ ಮತ್ತೆ ಫೀಸ್ ಕಟ್ಟಬೇಕಾಗತ್ತೆ, ಸಮ್ ಅಮೌಂಟ. ನೀವು ಫೀಸ್ ಕಟ್ಟಿ ಈ ಎಕ್ಸಾಮ್ನ ನೀವು ಟ್ರೈನಿಂಗ್ ತೊಗೊಂಡಿರ್ತಾರಲ್ಲ ಆ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಟ್ಟರೆ ನೀವು ಲಾಗಿನ್ ಮಾಡ್ಕೊಂಡು ಅವರು ನಿಮಗೆ ಟ್ರೈನಿಂಗ್ ಮಾಡಾದ್ಮೇಲೆ ಸರ್ಟಿಫಿಕೇಷನ್ ನಿಮ್ಮ ಲಾಗಿನ್ಗೆ ಬರುತ್ತೆ, ನೀವೇ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದಿಷ್ಟು ಮಾಡಿಲ್ಲ ಅಂದರೆ ನಿಮಗೆ ಖಂಡಿತವಾಗಿಯೂ ಫ್ಯೂಚರಲ್ಲಿ ನಿಮ್ಮದು ಆ ಟೈಮಲ್ಲಿ ಟ್ರೈನಿಂಗ್ನು ಪಡ್ಕೊಳಕ್ಕಾಗಲ್ಲ. ಯಾಕಂದರೆ ತುಂಬ ಜನ ಆ ಟೈಮಲ್ಲಿ ಎಲ್ಲ ಹೋಗೋದ್ರಿಂದ ನೀವು ಇವಾಗಲಿಂದ ಪ್ರಿಪೇರ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಸಡನ್ಲಿ ನಿಮ್ಮದು ಅಕೌಂಟ್ ಎಲ್ಲ ಕ್ಲೋಸ್ ಆಗಿ ನಿಮ್ಮದು BC ಪಾಯಿಂಟ್ ಎಲ್ಲ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.